ಹಲೋ, ಪ್ರೇಸ್ ಲಾರ್ಡ್. ಈ ದಿನ ಯೇಸಪ್ಪ ನಮಗೆ ಎಂತಹ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಒಂದು ವಾಕ್ಯನ ನೋಡ್ಕೊಂಡು ಬರೋಣ. ಮತ್ತಾಯ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಯೇಸಪ್ಪ ಇಲ್ಲಿ ಪೇತ್ರನಿಗೆ ಹೇಳ್ತಾರೆ ಏನಂದರೆ, ನೀನು ಪೇತ್ರನಂದರೆ ಸಾಮಾನ್ಯವಾದ ಒಬ್ಬ ಮನುಷ್ಯನು ಈ ಬಂಡೆಯ ಮೇಲೆ ಅಂದರೆ ಕ್ರಿಸ್ತನ ವಾಕ್ಯ ಎನ್ನುವಂಥ ಬಂಡೆಯ ಮೇಲೆ ನನ್ನ ಸಭೆಯನ್ನು ನಾನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸ್ಲಿಕ್ಕಾಗೋದಿಲ್ಲ. ಅಂದರೆ ಯಾವಾಗ ಇಂಗ್ಲೀಷಲ್ಲಿದೆ, ಗೇಟ್ಸ್ ಆಫ್ ದ ಹೆಲ್ ಶಲ್ ನಾಟ್ ವಿತ್ಸ್ಟ್ಯಾಂಡ್ ಅಗೇನ್ಸ್ಟ್ ದ ಚರ್ಚ್. ಅಂದರೆ ಆ ಒಂದು ನಾವು ಯಾವಾಗ ಆ ಗೇಟ್ಸ್ ಆಫ್ ದ ಹೆಲ್ಲನ್ನು ಅಟ್ಯಾಕ್ ಮಾಡ್ತೀವೋ ಅದು ತಿರುಗಿ ನಮಗೆ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಮುಂದೆ ಏನು ಹೇಳ್ತಾರೆ ನೋಡಿ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ಯೇಸುಮೆ ಹೇಳ್ತಾರೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು, ಅಂದರೆ ಯೇಸುಮೆ ಹೇಳಿಲ್ಲ ಒಂದು ಕೀ ಅಂತ ಹೇಳಿಲ್ಲ, ಒಂದು ಕೈಯನ್ನು ಕೊಡ್ತೀನಿ ಅಂತ ಹೇಳಿಲ್ಲ, ಕೈಗಳನ್ನು ಮೀನ್ಸ್ ದೇರ್ ಆರ್ ಮೆನಿ ಕೀಸ್, ದೇರ್ ಆರ್ ಮೆನಿ ಡೋರ್ಸ್ ಅಲ್ವಾ. ತುಂಬ ಡೋರ್ಸ್ಗಳಿದೆ, ಅದಕ್ಕೆ ಆದಂಥ ಕೀಸ್ಗಳಿದೆ. ಅದನ್ನು ಯೇಸಪ್ಪ ನಮ್ಗೆ ಇವಾಗ ಕೊಟ್ಟಿದ್ದಾರೆ. ಆದರೆ ನಾವು ಮಾಡಬೇಕಾಗಿರೋದೇನೆಂದರೆ, ನಮಗೆ ಬೇಕಾದದ್ದನ್ನು ನಾವು ಓಪನ್ ಮಾಡಬೇಕು, ಬೇಡದೇ ಇರೋದನ್ನು ನಾವು ಕ್ಲೋಸ್ ಮಾಡಬೇಕು. ಅದಕ್ಕೆ ನಾವು ಡಿಸೈಡ್ ಮಾಡಬೇಕು ಯಾವ ಡೋರನ್ನು ಓಪನ್ ಮಾಡಬೇಕು, ಯಾವ ಡೋರನ್ನು ಕ್ಲೋಸ್ ಮಾಡಬೇಕು ಅಂತ. ಆಶೀರ್ವಾದದ ಡೋರನ್ನು ಓಪನ್ ಮಾಡಿರಿ, ಸಮೃದ್ಧಿಯ ಡೋರನ್ನು ಓಪನ್ ಮಾಡಿರಿ, ಆರೋಗ್ಯದ ಡೋರನ್ನು ಓಪನ್ ಮಾಡಿ, ಅಭಿಷೇಕ, ಆಶೀರ್ವಾದ, ದೇವರ ಶಕ್ತಿ, ದೇವರ ಬಲ, ಈ ರೀತಿ ನಮಗೆ ಬೇಕಾದದನ್ನು ಆಶೀರ್ವಾದವನ್ನು ಏನು ಮಾಡೋಣ, ಲೆಟ್ ಅಸ್ ಓಪನ್ ದ ಡೋರ್ ಬಿಕಾಸ್ ದ ಕೀಸ್ ಆರ್ ವಿತ್ ಹಸ್. ಯಾಕೆಂದರೆ ಕೀಗಳು ನಮಗೆ ಕೊಡಲ್ಪಟ್ಟಿದೆ. ನಮಗೆ ಬೇಡದೇ ಇರೋದನ್ನು ಲೆಟ್ ಅಸ್ ಶಟ್ ದ ಡೋರ್ ಫಾರ್ ಸಿನ್, ಲೆಟ್ ಅಸ್ ಶಟ್ ದ ಡೋರ್ ಫಾರ್ ಸಿಕ್ನೆಸ್, ಲೆಟ್ ಅಸ್ ಶಟ್ ದ ಡೋರ್ ಫಾರ್ ಪಾವರ್ಟಿ. ಈ ಎಲ್ಲ ಕೆಟ್ಟದ್ದಕ್ಕೆ ನಮಗೆ ಏನು ನಮ್ಮ ಲೈಫಲ್ಲಿ ಬೇಡವೋ ಅದಕ್ಕೆ ಏನು ಮಾಡಬೇಕು, ವಿ ಹ್ಯಾವ್ ಟು ಶಟ್ ದ ಡೋರ್. ವೆನ್ ವಿ ಶಟ್ ದ ಡೋರ್ ನೋ ಬಡಿ ಕ್ಯಾನ್ ಓಪನ್ ಇಟ್, ವೆನ್ ವಿ ಓಪನ್ ದ ಡೋರ್ ನೋ ಬಡಿ ಕ್ಯಾನ್ ಶಟ್ ಇಟ್, ಈವನ್ ಜೀಸಸ್ ಕ್ರೈಸ್ಟ್ ವಿಲ್ ನಾಟ್ ಡೂ. ಯಾಕೆಂದರೆ ಏಸಪ್ಪ ಆತನ ಹತ್ರ ಇನ್ನೊಂದು ಕೀನ ಇಟ್ಕೊಂಡಿಲ್ಲ ನಮಗೋಸ್ಕರ ಕೆಟ್ಟದ್ದನ್ನು ಓಪನ್ ಮಾಡಿ ರಿಲೀಸ್ ಮಾಡೋದಕ್ಕೆ. ನಮಗೆ ಇಂತಹ ಒಂದು ಅಧಿಕಾರ ಕೊಡಲ್ಪಟ್ಟಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ದೆ ಯಾವಾಗಲೂ ದೇವರನ್ನ ಬ್ಲೇಮ್ ಮಾಡೋದು, ದೇವರನ್ನ ಕ್ವಶ್ಚನ್ ಮಾಡೋದು, ಯಾಕೆ ಇಷ್ಟು ಕಷ್ಟಗಳು ನಮಗೆ ಆಗ್ತಾ ಇದೆ, ಯಾಕೆ ಸೈತಾನ ಪದೇ ಪದೇ ನಮ್ಮನ್ನೇ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಯಾಕೆ ನಮಗೆ ರೋಗಗಳು ಬರ್ತಾ ಇದೆ, ಈ ರೀತಿಯಂಥ ಕ್ವಶ್ಚನ್ಗಳನ್ನು ನಾವು ಮಾಡ್ತಾ ಇರ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಎಲ್ಲಿ ನಾವು ಸೈತಾನನಿಗೆ ಬಾಗಿಲನ್ನು ತೆಗೆದಿದ್ದೀವಿ, ಎಲ್ಲಿ ನಾವು ರೋಗಕ್ಕೆ ಬಾಗಿಲನ್ನು ತೆರೆದಿದ್ದೀವಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಆ ಕೀ ನಿಮಗೆ ಕೊಡಲ್ಪಟ್ಟಿದೆ. ಆ ಒಂದು ಬೇಡದೇ ಇರೋವಂಥ ವಿಚಾರಕ್ಕೆ, ಬೇಡದೇ ಇರೋ ರೋಗಕ್ಕೆ, ಬೇಡದೇ ಇರೋವಂಥ ಪಾಪಕ್ಕೆ ಆ ಡೋರನ್ನು ಕ್ಲೋಸ್ ಮಾಡಿದ್ರೆ ಸಾಕು. ಯಾಕೆ ಇಷ್ಟು ಪ್ರಶ್ನೆ ಮಾಡ್ಕೊಳ್ಳೋದು ಬೇಡ, ಕ್ವಶನ್ ಮಾಡ್ಕೊಳ್ಳೋದು ಬೇಡ. ಲೆಟ್ ಅಸ್ ಶಟ್ ದ ಡೋರ್ ಫಾರ್ ಡೆವಿಲ್, ಲೆಟ್ ಅಸ್ ಓಪನ್ ದ ಡೋರ್ ಫಾರ್ ಬ್ಲೆಸ್ಸಿಂಗ್ಸ್. ಯಾವಾಗ ನಾವು ಆ ಬ್ಲೆಸ್ಸಿಂಗ್ಗೆ ದ್ವಾರವನ್ನು ತೆರೆದಿರ್ತೀವೋ, ಅಂಟಿಲ್ ಅನ್ಲೆಸ್ ವಿ ಹ್ಯಾವ್ ಟು ಕ್ಲೋಸ್ ದ ಡೋರ್, ನೋ ಬಡಿ ಕ್ಯಾನ್ ಕ್ಲೋಸ್ ಇಟ್. ಆ ಆಶೀರ್ವಾದ ನಮ್ಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಓಕೆ, ಮೇ ಗಾಡ್ ಬ್ಲೆಸ್ ಯು.